ಇವತ್ತಿನ ರೆಸಿಪಿ ಬಂದು ಮಟನ್ ಚಾಪ್ಸ್. ಸೊ ಈಗ ಮಟನ್ ಚಾಪ್ಸ್ ಮಾಡೋದಕ್ಕೆ ಮೊದಲಿಗೆ ನಾವು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಸೊ ಆ ಪೇಸ್ಟ್ ರೆಡಿ ಮಾಡ್ಕೊಳೋದಕ್ಕೆ ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ತೆಂಗಿನಕಾಯಿ, 1 ಹಿಡಿಯಷ್ಟು ಈರುಳ್ಳಿ, 5 ಲವಂಗ, ಚಕ್ಕೆ 2. ಈಗ ನಾವು 3/4 kg ಚಾಪ್ಸ್ ಮಾಡೋದಕ್ಕೆ ಸೊ ನಾವಿವಾಗ 20 ಮೆಣಸಿನ್ಕಾಯಿ ತೊಗೋತಾ ಇದ್ದೀವಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ, ಸೊ ಅದಕ್ಕೆ 3/4 kg ಮಟನ್ಗೆ 20 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಮೆಣಸು 10 ಕಾಳು ಮೆಣಸು ಹಾಕಿದ ತಕ್ಷಣ 1 ಹಿಡಿ ಕೊತ್ತಂಬರಿ ಮತ್ತು ಪುದೀನ 2 ಮಿಕ್ಸ್ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀವಿ. ಸೊ ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ನೀರು ಹಾಕಿ ಈಗ ಪೇಸ್ಟ್ ನುಣ್ಣಗೆ ರುಬ್ಬಿದಾಗಿದೆ. ಆನಂತರ ಗ್ಯಾಸ್ ಹಚ್ಚಿ ಕುಕ್ಕರ್ ಕಾಯಲು ಬಿಡಿ. ಕುಕ್ಕರ್ ಕಾದ ನಂತರ 2 ಸ್ಪೂನ್ ಎಣ್ಣೆ ಕಾದ ನಂತರ ಹಚ್ಚಿಟ್ಟ ಈರುಳ್ಳಿ. ಸೊ ಈರುಳ್ಳಿ ಕಾದ ನಂತರ ಅಲ್ಲಿ ನಾವು ಪೇಸ್ಟಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕದೇ ಇರೋ ಕಾರಣ ಇಲ್ಲಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಹಾಕಬೇಕು ಆಗ್ತಾಯಿದೆ. ಸೊ ಈಗ ಹಸಿ ವಾಸನೆ ಹೋಗಿದೆ. ತೊಳೆದಿಟ್ಟಿಟ್ಕೊಂಡಿರೋ ಮಟನ್ ಪೀಸ್ಗಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸುಮಾರು 3/4 kg ಮಟನ್ನು ನಾವು ಚಾಪ್ಸ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋದು ಮಿಕ್ಸ್ ಮಾಡ್ತಾಯಿದ್ದೀವಿ. ಮಟನ್ ಹಾಕಿದ ನಂತರ 2 ಸ್ಪೂನ್ ಉಪ್ಪು ಬೆರೆಸಿ. ಸೊ ಈಗ ಉಪ್ಪು ಹಾಕಿದ ನಂತರ ಕುಕ್ಕರ್ ಲೀಡ್ನ ಮುಚ್ಚಿ 2 ನಿಮಿಷ ಅದು ಮಟನ್ ನೀರು ಬಿಟ್ಕೊಳೋವರೆಗೂ ಹಾಗೆ ಬಿಟ್ಟಿರಬೇಕು. ಆಮೇಲೆ ನೀರು ನೋಡಿ ಫ್ರೆಂಡ್ಸ್, ಈ ಕುಕ್ಕರ್ ಲೀಡ್ ತೆಗೆದ್ಮೇಲೆ ಸುಮ್ಮನೆ ಮುಚ್ಚಿರೋ ಕುಕ್ಕರ್ ಲೀಡ್ ಓಪನ್ ಮಾಡಾದ್ಮೇಲೆ ನೀರು ಕುದೀತಾ ಇದೆ. ಸೊ ಇದನ್ನು ಮತ್ತೆ ತೆಗ್ದು 1 ಚಿಟಿಕೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಪ್ ಮಾಡಿ ಮತ್ತೆ 1-2 ನಿಮಿಷ ಕುಕ್ಕರ್ ಮುಚ್ಚಿ. ಈಗ ಲಿಡ್ ಓಪನ್ ಮಾಡಿ ನೋಡೋಣ 5 ನಿಮಿಷ ಆದ ನಂತರ. ಸೊ ಈಗ ಮಟನ್ನೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ಪೇಸ್ಟ್ ಮಾಡಿಟ್ಕೊಂಡಿರೋ ಮಿಶ್ರಣನ ಮಿಕ್ಸ್ ಮಾಡೋಣ ಬನ್ನಿ. ರುಬ್ಬಿದ ಪೇಸ್ಟ್ ಹಾಕಿದ ನಂತರ 1 ಸ್ಪೂನ್ ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಧನಿಯಾ ಪೌಡರ್ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನಾವೇನು ನೀರು ಇನ್ನೂ ಮಿಕ್ಸ್ ಮಾಡಿಲ್ಲ, ಆದರೂ ನೋಡಿ ಮಟನಲ್ಲಿ ನೀರು ಬಿಟ್ಕೊಳ್ತಾ ಇದೆ ಅಲ್ಲ, ಸೊ ಈ ಥರ ನೀರು ಬಿಟ್ಕೊಳ್ತಾ ಇರಬೇಕು. ಈಗ ಕುದೀತಾ ಇದೆ. ಸೊ ಇದಕ್ಕೊಂದೇ 1 ಚಿಟಿಕೆ ಗರಂ ಮಸಾಲ ಆ್ಯಡ್ ಮಾಡಿ. ಗರಂ ಮಸಾಲ ಹಾಕಿದ ನಂತರ ಸೊ ಇದು ಚಾಪ್ಸ್ ಆಗಿರೋದ್ರಿಂದ ನೀವು ನಿಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಕರಿ ಥರ ಬೇಕಾದರೆ ಸ್ವಲ್ಪ ನೀರು, ನಿಮಗೆ ಸಾಂಬಾರು ಥರ ಸ್ವಲ್ಪ ಬೇಕಂತ ಅಂದರೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಮಿಕ್ಸಿಯಲ್ಲಿ ತೊಳೆದಿರ್ತೀವಿ ಅಲ್ಲ, ಅದು ಲಾಸ್ಟಲ್ಲಿ ಈ ಥರ ಇರುತ್ತೆ ಅಲ್ಲ, ಇದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀರನ್ನ. ಸೊ ಇದನ್ನೇ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿಯಲು ಬಿಡಿ. ನೀರು ಕುದೀತಾ ಇದೆ. ಸೊ ಇವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಹದವಾಗಿದೆಯಾ ನೋಡಿಕೊಂಡು, ನಾವು ಟೇಸ್ಟ್ ನೋಡಿದ್ದೀವಿ. ಸೊ ಇವಾಗ ಉಪ್ಪು ಖಾರ ಎಲ್ಲ ಇದ್ದಿದೆ ಅಂತ ಕರೆಕ್ಟಾಗಿ ಗೊತ್ತಾಗಿದೆ. ಸೊ ಈಗ ಕುಕ್ಕರ್ ಲೀಡ್ನ ಮುಚ್ಚಿ 4ರಿಂದ 5 ವಿಷುವಲ್ ಕೂಗಿಸಿ. ಮಟನ್ ಚಾಪ್ಸ್ ರೆಡಿ ಇದೆ. ಕುಕ್ಕರ್ ಓಪನ್ ಮಾಡಿ ನೋಡೋಣ ಬನ್ನಿ. ಈಗ ಮಟನ್ ಚಾಪ್ಸ್ ಸವಿಯಲು ಸಿದ್ಧ.